ಬರಗಾಲದ ಹೊಡೆತಕ್ಕೆ ತತ್ತರಿಸಿರುವ ರೈತರಿಗೆ ಇದೀಗ ಟೊಮೆಟೊ ಬೆಲೆ ಕುಸಿತ ಮತ್ತೊಂದು ಆಘಾತ ನೀಡಿದೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆದ ಟೊಮೆಟೊಗೆ ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ಸಿಗದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ರೈತರು ರಸ್ತೆಗೆ ಟೊಮೆಟೊ ಸುರಿದು ಪ್ರತಿಭಟನೆ ನಡೆಸಿದ್ದಾರೆ. ಚಳ್ಳಕೆರೆ ತಾಲೂಕಿನ ರೈತರ ಸಂಕಷ್ಟದ ಕುರಿತು ಸಂಪೂರ್ಣ ವರದಿ ಇಲ್ಲಿದೆ. ಒಂದೆಡೆ ಬರಗಾಲ, ಮತ್ತೊಂದೆಡೆ ಬೆಲೆ ಕುಸಿತ. ಇವೆರಡರ ನಡುವೆ ಸಿಲುಕಿ ಅನ್ನದಾತ ಅಕ್ಷರಾಂಶ ಕಂಗಾಲಾಗಿದ್ದಾನೆ. ಮಳೆಯ ಕೊರತೆಯ ನಡುವೆಯೂ ಸಾಲ ಮಾಡಿ ನೀರು ಹಾಯಿಸಿ ಗೊಬ್ಬರ, ಔಷಧಿ ಹಾಕಿ ಕೂಲಿ ಕಾರ್ಮಿಕರಿಗೆ ಹಣ ನೀಡಿ ರೈತರು ಟೊಮೆಟೊ ಬೆಳೆದಿದ್ದರು. ಆದರೆ ಬೆಳೆ ಕೈಗೆ ಬಂದ ಬೆನ್ನಲ್ಲೇ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿದಿರುವುದು ರೈತರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಬೆಳೆಯಲು ಮಾಡಿದ ಖರ್ಚು ಒಂದು ಕಡೆಯಾದರೆ ಮಾರುಕಟ್ಟೆಯಲ್ಲಿ ಸಿಗುತ್ತಿರುವ ಬೆಲೆ ಮತ್ತೊಂದು ಕಡೆ. ಬೀಜ, ಗೊಬ್ಬರ, ಔಷಧಿ, ನೀರು, ಕೂಲಿ ಸೇರಿದಂತೆ ಪ್ರತಿಯೊಂದು ಹಂತದಲ್ಲೂ ಹಣ ಖರ್ಚು ಮಾಡಿದ ರೈತರಿಗೆ ಇದೀಗ ಕನಿಷ್ಠ ಉತ್ಪಾದನಾ ವೆಚ್ಚವು ವಾಪಸ್ ಬಾರದ ಪರಿಸ್ಥಿತಿ ಎದುರಾಗಿದೆ. ಬೆಲೆ ಕುಸಿತದಿಂದ ಆಕ್ರೋಶಗೊಂಡ ರೈತರು ಟೊಮೆಟೊಗಳನ್ನು ರಸ್ತೆಗೆ ಸುರಿದು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಟೊಮೆಟೊ ಬೆಳೆಯನ್ನೇ ನಂಬಿಕೊಂಡು ಬ್ಯಾಂಕ್ಗಳಲ್ಲಿ, ಖಾಸಗಿ ವ್ಯಕ್ತಿಗಳ ಬಳಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಸಾಲ ಪಡೆದಿರುವ ರೈತರಿಗೆ ಬೆಲೆ ಕುಸಿತ ಮತ್ತಷ್ಟು ಸಂಕಷ್ಟ ತಂದಿದೆ. ಕಷ್ಟಪಟ್ಟು ಬೆಳೆದ ಬೆಳೆ ಮಾರಾಟ ಮಾಡಿದರೂ ಸಾಲ ತೀರಿಸುವಷ್ಟು ಹಣ ಸಿಗದಿದ್ದರೆ ರೈತರು ಬದುಕುವುದು ಹೇಗೆ ಎಂಬ ಪ್ರಶ್ನೆ ಇದೀಗ ಎದುರಾಗಿದೆ. ಇನ್ನು ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳ ಹಾವಳಿಗೂ ಕಡಿವಾಣ ಹಾಕಬೇಕು ಎಂಬುದು ರೈತರ ಪ್ರಮುಖ ಆಗ್ರಹವಾಗಿದೆ. ಟೊಮೆಟೊ, ಈರುಳ್ಳಿ ಸೇರಿದಂತೆ ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕವಾಗಿ ಬೆಂಬಲ ಬೆಲೆ ನಿಗದಿಪಡಿಸಿ ರೈತರಿಂದಲೇ ನೇರವಾಗಿ ಖರೀದಿ ಮಾಡುವ ವ್ಯವಸ್ಥೆ ಕಲ್ಪಿಸಬೇಕು. ಬೆಲೆ ಕುಸಿತವಾದ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿ ರೈತರನ್ನು ರಕ್ಷಿಸಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ರೈತನ ಬೆವರಿನಿಂದ ಬೆಳೆದ ಟೊಮೆಟೊ ಇಂದು ರಸ್ತೆಯಲ್ಲಿ ಚಿಲ್ಲಪಿಲ್ಲಿಯಾಗಿ ಬಿದ್ದಿದೆ. ಒಂದು ಕಡೆ ಬರಗಾಲ, ಮತ್ತೊಂದು ಕಡೆ ಬೆಲೆ ಕುಸಿತ. ಸಾಲದ ಹೊರೆ, ಕೈಗೆ ಸಿಗದ ಬೆಳೆ ಬೆಳೆದ ರೈತನಿಗೆ ತನ್ನ ಬೆಳೆಯನ್ನು ರಸ್ತೆಗೆ ಸುರಿಯುವ ಪರಿಸ್ಥಿತಿ ಬಂದರೆ ಇದು ರೈತನ ಸೋಲಲ್ಲ, ಕೃಷಿ ವ್ಯವಸ್ಥೆಯ ವೈಫಲ್ಯವಲ್ಲವೇ? ರೈತರ ಸಂಕಷ್ಟಕ್ಕೆ ಸರ್ಕಾರ ಕೂಡಲೇ ಸ್ಪಂದಿಸಿ ಟೊಮೆಟೊಗೆ ನ್ಯಾಯಯುತ ಬೆಲೆ ಹಾಗೂ ಅಗತ್ಯ ಪರಿಹಾರ ಕಲ್ಪಿಸಬೇಕು ಎಂಬುದು ಚಳ್ಳಕೆರೆ ತಾಲೂಕಿನ ರೈತರ ಒತ್ತಾಯವಾಗಿದೆ. ಅಲ್ಲೆಲ್ಲ ಇಲ್ಲಿಗೆ ಬಂದಾರಲ್ಲ, ಒಂದು ಯಾಕೆ ವಿಡಿಯೋ ಮಾಡ್ತೀವಿ ಅದು ನನ್ನ ಅಜ್ಜಿ ಕಳ್ಸಪ್ಪ ಯಾರು ಸಣ್ಣ ಜಾಮ್ ಆಯ್ತಲ್ಲ. ಇದು ನಿಮ್ಮ ನೆಚ್ಚಿನ ಶಿವಚಕ್ರವರ್ತಿ ಚಾನೆಲ್. ಪ್ರತಿಯೊಬ್ಬರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ತಾಜಾ ಸುದ್ದಿಗಳು, ಜನಪರ ವಿಚಾರಗಳು, ತನಿಖಾತ್ಮಕ ವರದಿಗಳು ಮತ್ತು ಭ್ರಷ್ಟಾಚಾರದ ವಿರುದ್ಧದ ವಿಶೇಷ ಸುದ್ದಿಗಾಗಿ ಶಿವಚಕ್ರವರ್ತಿ ಚಾನೆಲ್ ವೀಕ್ಷಿಸುತ್ತೀರಿ. ಸತ್ಯದ ಪರ ಧ್ವನಿ ಶಿವಚಕ್ರವರ್ತಿ ಚಾನೆಲ್.